ಕಿಕ್ಕೇರಿ ಕೃಷಿ ಪತ್ತಿನ ಸಹಕಾರ ಸಂಘ ಸದೃಢವಾಗಿ ಬೆಳೆದು ನಿಂತು ಹೊಸ ಇತಿಹಾಸ ಸೃಷ್ಟಿಸುವ ಮೂಲಕ ಮಾದರಿಯಾಗಿದೆ ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಭವನ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ, ಕಿಕ್ಕೇರಿ ಸಹಕಾರ ಸಂಘವು 4700 ಸದಸ್ಯರನ್ನು ಹೊಂದುವ ಮೂಲಕ 1996ರಲ್ಲಿ ಪ್ರಾರಂಭವಾದ ಸೊಸೈಟಿಯ ಬೆಳವಣಿಗೆ ಎಲ್ಲರೂ ಸಹಕಾರಿ ಹಿನ್ನೆಲೆಯಲ್ಲಿ ಇಂದು 29 ಕೋಟಿ ವ್ಯವಹಾರ ಮಾಡುವ ಮೂಲಕ ರೈತರ ಪರವಾಗಿ ಹಲವಾರು ಕೆಲಸಗಳನ್ನು ಮಾಡುವ ಮೂಲಕ 1.40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ನೂತನ ಸಹಕಾರ ಭವನವನ್ನು ನಿರ್ಮಿಸುವ ಮೂಲಕ ಇತರೆ ಸಹಕಾರ ಸಂಘಗಳಿಗೆ ಮಾದರಿಯಾಗಿದ್ದಾರೆ. ಷೇರುದಾರರಿಗೆ ಮದುವೆ ಇತರೆ ಕಾರ್ಯಕ್ರಮಗಳನ್ನು ಈ ಸಮುದಾಯ ಭವನದಲ್ಲಿ ಮಾಡಿದರೆ 5,000 ರಿಯಾಯಿತಿ ದರದಲ್ಲಿ ನೀಡಲು ಆಡಳಿತ ಮಂಡಳಿ ತೀರ್ಮಾನಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಈ ವರ್ಷ ಕೇಂದ್ರ ಸರ್ಕಾರ 2,340 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ 19 ಜನ ಗೆಲ್ಲಿಸಿದ್ದಾರಲ್ಲ, 9,000 ಕೋಟಿ ಕೇಳಿದ್ದು 2,340 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವರು ರಾಷ್ಟ್ರೀಯ ಬ್ಯಾಂಕುಗಳ ಮೂಲಕ ಸಾಲ ಪಡೆಯಲಿ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಏನಾದರೂ ಹೇಳಿದರೆ ಅದನ್ನೇ ಹೇಳುತ್ತೀರಿ. ಯಾರಿಂದ ಏನು ಅನ್ಯಾಯವಾಗುತ್ತಿದೆ ಎಂದು ನೀವು ತಿಳಿಯಬೇಕು. ಬರ ಪರಿಹಾರದಲ್ಲೂ ಕೋರ್ಟ್ ಆದೇಶವೆಂದರೆ ಕೇಳಿದರು. ಇದರ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ಹಿರಿಯ ನಾಯಕರಾದ ಮಾಜಿ ಪ್ರಧಾನಿ ದೇವೇಗೌಡರು, ಯಡಿಯೂರಪ್ಪ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿರುವ ಈ ಬಗ್ಗೆ ಟೇಬಲ್ ಕುಟ್ಟಿ ಕೇಳಬೇಕು. ಈ ರೀತಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಕಳೆದ 5 ವರ್ಷದಲ್ಲಿ ಯಾವುದಾದರೂ ಸಾಧನೆ ಇದ್ದರೆ ತಿಳಿಸಲಿ ಎಂದರು. ಹಾಗೆ 5,600 ಕೋಟಿ ಲಾಸ್ಟ್ ಟೈಮ್ ಕೊಟ್ಟಿದ್ರು. ಈ ವರ್ಷ ಕರ್ನಾಟಕದವ್ರಿಗೆ ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತೇಳಿ ಕೇಂದ್ರ ಸರ್ಕಾರದವರು 2,340 ಕೋಟಿ ಕೊಟ್ಟರು. ನೀವೇನು ಇಡೀ MP ಗೆಲ್ಸಿದ್ರಲ್ಲ, ಇಡೀ ರಾಜ್ಯದ ನೀವು ಒಬ್ಬರೇ ಅಲ್ಲ, ನೀವು ಒಂದು 2.5 ಲಕ್ಷ 3 ಲಕ್ಷ ಕೊಟ್ಟಿದ್ದೀರಿ. ಆದರೆ ಇಡೀ ರಾಜ್ಯದವರು 19 ಜನ, ಕಳೆದ ಬಾರಿ ಇಡೀ ರಾಜ್ಯದವರು 27 ಜನ, ಒಬ್ಬರೇ ನಮ್ಮ DK ಸುರೇಶ್ ಗೆದ್ದಿತ್ತು. ಅವರು 5,600 ಕೋಟಿ ಕೊಡಬೇಕಾಗಿದ್ದಂಥದ್ದು ನಾವು 9,000 ಕೋಟಿ ಕೇಳಿದ್ದು. ಅವರು ಈ ಬಾರಿ 2,340 ಕೋಟಿ ಕೊಟ್ಟಿದ್ದಾರೆ. ಕೇಳಿದ್ರೆ ನೆನ್ನೆ ಹೋಗಿ ಅವ್ರು ಹೇಳೋ ಉತ್ತರ, ಬ್ಯಾಂಕ್ಗಳು ಭಾಳ ಸುಭದ್ರವಾಗಿ ಕೆಲಸ ಮಾಡ್ತಾ ಇದೆ, ನ್ಯಾಷನಲೈಸ್ ಬ್ಯಾಂಕ್ಗಳು, ಅವ್ರ ಹತ್ರನೇ ತಗೊಳ್ಳಿ ಬಿಡಿ, 7-8% ಕೊಟ್ಟು ರೈತರು ಅವರು ಕೆಲಸ ಮಾಡೋಕೆ ಆಗಲ್ಲ ಅಂದಾಗ ನಾವು ನಬಾರ್ಡ್ ಮೂಲಕ ನಿಮ್ಮ ಕೋಆಪರೇಟಿವ್ ಬ್ಯಾಂಕಿಗೆ ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ KB ಚಂದ್ರಶೇಖರ್, ಬಿ ಪ್ರಕಾಶ್, SDMC ಬ್ಯಾಂಕ್ ಉಪಾಧ್ಯಕ್ಷ ಹೊಸಹೊಳಲು ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಂಭು ಕಿಕ್ಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ.